ನಾವು ದಕ್ಷಿಣ ಭಾರತದ ಕುಂಭಮೇಳ ಎಂದು ಪ್ರಸಿದ್ಧಿಯಾದ ಕೊಪ್ಪಳ ಜಾತ್ರಾ ಮಹೋತ್ಸವಕ್ಕೆ ಎಂಟ್ರಿ ಕೊಡುತ್ತಿದ್ದೇವೆ. ವೀಕ್ಷಕರ ಒತ್ತಾಯದ ಮೇರೆಗೆ ನಾವು ನಮ್ಮ ಕೊಪ್ಪಳ ಜಾತ್ರೆಯ ಮಹಾದಾಸೋಹದ ಪರಿಚಯವನ್ನು ಮಾಡುತ್ತಿದ್ದೇನೆ. ಈಗ ನಾವು ಗವಿಸಿದ್ದೇಶ್ವರ ಜಾತ್ರೆಯ ಸೇವಾ ಮಾಡಲು ಹೋಗುತ್ತಿದ್ದೇವೆ. ಗವಿಸಿದ್ದೇಶ್ವರ ಮಹಾರಥೋತ್ಸವ. ಈ ಕೊಪ್ಪಳ ಜಾತ್ರೆಯ ಸಮಯ ಇವಾಗ 10 ಗಂಟೆ ಆಗಿದೆ. ಇದು ಗವಿಮಠ ಆವರಣ. ಇದು ನಾಳೆ ತುಂಬಿತ್ತು. ಇವಾಗ ದಾಸೋಹದ ಕಡೆಗೆ ಹೋಗುತ್ತಿದ್ದೇವೆ. ಗವಿಮಠ ದಾಸೋಹದ ಕಡೆಗೆ ಹೋಗೋಣ, ಸೇವೆಯಲ್ಲಿ ಭಾಗಿಯಾಗೋಣ. 10 ಜನ ಸೇವೆ ಮಾಡುತ್ತಾ ನಾವು ಧನ್ಯರಾಗೋಣ. ಶರಣಯ್ಯ ಚಕ್ಡಿಮಠ ಅವರು ವಾಹನವನ್ನು ಚಲಾಯಿಸುತ್ತಿದ್ದಾರೆ. ಮಹಾದಾಸೋಹಕ್ಕೆ ತೆರಳುವ ದ್ವಾರ ಇದು. ಇಲ್ಲಿ ಎಲ್ಲ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ದಾಸೋಹದ ಒಳಗಡೆ ಹೋಗಬೇಕು. ಇಲ್ಲಿ ಬ್ಲಡ್ ಬ್ಯಾಂಕ್ ಸೇವೆ ಕೂಡ ಇದೆ. 2 ಲಕ್ಷದಿಂದ 3 ಲಕ್ಷ ತನಕ ಜನರು 15 ದಿನಗಳ ಕಾಲ ಇಲ್ಲಿ ಪ್ರಸಾದವನ್ನು ಸೇವಿಸಿದ್ದಾರೆ. ಇದು ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ದಾಸೋಹ ಎಂಬ ಕೀರ್ತಿಗೆ ಭಾಜನರಾಗಿದ್ದೇವೆ. ದಾಸೋಹದ ಸೇವೆ ಮಾಡಲು ಹೋಗುವ ಭಕ್ತಾದಿಗಳು ಈ ದ್ವಾರದ ಮೂಲಕ ಸೇವೆ ಮಾಡಲು ತೆರಳಬೇಕು. 15 ದಿನಗಳ ಕಾಲ ಇಲ್ಲಿ ದಾಸೋಹಕ್ಕೆ ಸಾಕಾಗುವಷ್ಟು ಕಟ್ಟಿಗೆಗಳು ಬರ್ತಾ ಇವೆ. ಇದು ಕಟ್ಟಿಗೆ ಕಟ್ ಮಾಡಿ ಇಲ್ಲಿ ನಾವು ತೋರಿಸಬಹುದು. ಸ್ಲೋ ಹೋಗಿ ಸ್ವಲ್ಪ. ಇಲ್ಲಿ ಕಟ್ಟಿಗೆ ಮಿಷನ್ ಕಟ್ ಆಗಿದೆ. ಇದು ದಾಸೋಹಕ್ಕೆ ಬೇಕಾದ ಸೈಜಿನಲ್ಲಿ ನಾವು ಕಟ್ಟಿಗೆಯನ್ನು ತೆಗೆದುಕೊಳ್ಬೋದು. ಇದನ್ನು ನೋಡಲು 2 ಕಣ್ಣುಗಳು ಸಾಲಲ್ಲ ಎಂದು ನಾನು ಹೇಳುತ್ತೇನೆ. ಇನ್ನೂ ನೀವು ಒಳಗಡೆ ವಿಸ್ಮಯಗಳು ಸಾಧಿವೆ. ರಾಶಿ ಅನ್ನದ ರಾಶಿಯನ್ನು ನೋಡಬಹುದು, ರೊಟ್ಟಿಯ ರಾಶಿಯನ್ನು ನೋಡಬಹುದು, ಸಾಂಬಾರಿನ ಸಮುದ್ರವನ್ನು ನೋಡಬಹುದು. ಇವಾಗಲೇ ಒಳಗಡೆ ಹೋಗೋಣ. ಇವಾಗ ನಾವು ಸೇವೆ ಮಾಡಲು ಸೇವಾದ್ವಾರದ ಮೂಲಕ ದಾಸೋಹದ ಒಳಗಡೆ ಹೋಗುತ್ತಿದ್ದೇವೆ. ಸುಮಾರು ರಾತ್ರಿ 10 ಗಂಟೆ ಆದರೂ ಇಲ್ಲೇ ಜನ ಬರ್ತಾ ಇದ್ದಾರೆ. ನಮ್ಮ ಮಾವನಾದ ಶರಣವರು ಇದ್ದಾರೆ ಇಲ್ಲಿ. ಇವರು ಸೇವೆ ಮಾಡಲು ಇವರು ಕೂಡ ತಮ್ಮ ತಂದೆಯೊಂದಿಗೆ ಬಂದಿದ್ದಾರೆ. ಪುಟಾಣಿ ಮಕ್ಕಳು, ಶಾಲೆ ಮಕ್ಕಳು ಕೂಡ ಈ ದಾಸೋಹದಲ್ಲಿ ಭಾಗಿಯಾಗಿದ್ದಾರೆ. ಅವರ ಕಲ್ಮಶದಿಂದ ಎಲ್ಲರೂ ಸಾಲಾಗಿ ಯಾವುದೇ ನೀತಿ ಇಲ್ಲದೆ ಲಕ್ಷಗಟ್ಟಲೆ ಜನ ಕೂಡ ಸಾಲಾಗಿ ಬರ್ತಿದ್ದಾರೆ. ನೋಡಿ ದಾಸೋಹಕ್ಕೆ ನಮಗೆ ಎಷ್ಟು ಬೇಕು ಕೇಳಿ ನೆಟ್ಕೊಳ್ತಿದ್ದಾರೆ ಭಕ್ತರು. ಯಾರು ಕೂಡ ಪ್ರಸಾದವನ್ನು ಭಕ್ತಾದಿಗಳು ತಾವು ಸೇವಿಸಿದ ಪ್ರಸಾದವನ್ನು ತಾವೇ ಸ್ವಚ್ಛವಾಗಿ ತೊಳೆದು ಇಲ್ಲಿ ಸೇರಿಸುತ್ತಾರೆ. ಯಾವುದೇ ಭಕ್ತಾದಿಗಳು ಕೂಡ ಇಲ್ಲಿ
ಸರತಿ ಸಾಲಿನಲ್ಲಿ ಬಂದು ಪ್ರಸಾದವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ಇಂದು ರೊಟ್ಟೆ, ಖಡಕ್ ರೊಟ್ಟೆ ಹಾಗೂ ಕುಂಬಳಕಾಯಿ ಪಲ್ಯ ಮತ್ತು ಶೇಂಗಾ ಹೋಳಿಗೆ ಕೂಡ ಇದೆ. ಪ್ರಸಾದವನ್ನು ಸೇವಿಸುತ್ತಿದ್ದಾರೆ. ಭಕ್ತಾದಿಗಳು ತಮ್ಮ ಕುಟುಂಬದ ಜೊತೆ ಬಂದು ಹಾಗೂ ಸ್ನೇಹಿತರ ಜೊತೆ ಈ ಪ್ರಸಾದವನ್ನು ಸೇವಿಸುತ್ತಾರೆ. ಇದು ನಮ್ಮ ಉತ್ತರ ಕರ್ನಾಟಕದ ಪದ್ಧತಿ. ಹೋಳಿಗೆ ಕೂಡ ಇದೆ. ಕೂಡ ನಡಿ ಕೂಡ ನೋಡಿ ಬಾ. ಕುಡಿಯ ಸ್ವಲ್ಪ ಇವಾಗ ನಾವು ದಾಸೋಹ ಪ್ರಸಾದವನ್ನು ತಯಾರಿಸುವ ಕೊಠಡಿಗೆ ಒಳಗಡೆ ಹೋಗುತ್ತಿದ್ದೇವೆ. ಇಲ್ಲಿ ನೀವು ಅನ್ನದ ರಾಶಿಯನ್ನು ನೋಡಬಹುದು. ಇಂದಿನ ದಾಸೋಹ ಮುಕ್ತಾಯಗೊಂಡಿದೆ. ಹಾಗಾಗಿ ಎಲ್ಲ ಪಾತ್ರೆಗಳನ್ನು ಭಕ್ತಾದಿಗಳು ತೊಳೆಯುತ್ತಿದ್ದಾರೆ. ಇದನ್ನೆಲ್ಲ ತೊಳೆದು ಮತ್ತೆ ಇವಾಗಿಂದ ಕೂಡ ನಾಳೆ ಬೇಕಾಗುವ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ನಾಳಿನ ದಾಸೋಹಕ್ಕೆ ಸ್ಪೆಷಲ್ ಆಗಿ ಗೋಧಿ ಹುಗ್ಗಿ ಹಾಗೂ ಅನ್ನ ಸಾಂಬಾರನ್ನು ಭಕ್ತಾದಿಗಳು ತಯಾರಿಸುತ್ತಿದ್ದಾರೆ. ನಾಳಿನ ದಾಸೋಹಕ್ಕೆ ಬೇಕಾಗುವ ಸೊಪ್ಪು, ತರಕಾರಿಗಳು ಹಾಗೂ ಇವನ್ನೆಲ್ಲವನ್ನು ಅಮ್ಮಂದಿರು, ತಾಯಂದಿರು ಇಲ್ಲಿ ಕಟ್ ಮಾಡುತ್ತಿರುವುದನ್ನು ನಾವು ನೋಡಬಹುದು. ನೋಡಿ, ಪ್ರತಿದಿನ ಕೂಡ ಇದೇ ಥರ ಬೇರೆ ಬೇರೆ ಊರುಗಳಿಂದ ಬಂದು ತಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡುತ್ತಾರೆ ಇಲ್ಲಿನ ಭಕ್ತಾದಿಗಳು. ಪ್ರತಿದಿನ ಒಂದೊಂದು ಊರು ಅಂತ ಹೇಳಿ ತಮ್ಮ ಸೇವೆಯ ದಿನಾಂಕವನ್ನು ತೆಗೆದುಕೊಂಡಿರುತ್ತಾರೆ. ಆ ದಿನಾಂಕದಂದು ಆ ಊರಿನ ಭಕ್ತಾದಿಗಳು ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸುತ್ತಾರೆ. ನಾವು ಈಗ ಇಲ್ಲಿ ಸೇವೆ ಮಾಡುತ್ತಿರುವವರನ್ನು ಮಾತಾಡ್ಸೋಣ. ನಾವು ಇದ್ರ ಬಗ್ಗೆ ಒಂದೆರಡು ದಾಸೋಹದ ಬಗ್ಗೆ ಹೇಳ್ಬೇಕ್ರಿ. ನೀವು ಯಾವ ಊರಿಂದ ಬಂದಿದ್ದೀರಮ್ಮ? ಕೋಳೂರಿಂದ ಸರ್. ಕೋಳೂರಿಂದ. ಇಲ್ಲಿ ಎಷ್ಟು ದೂರ ಇದೆ ಅದು? 6 ಕಿಲೋಮೀಟರ್ ಇದೆ. ಈಗ ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. 15 ವರ್ಷದಿಂದ ಬರ್ತಾ ಇದ್ದೀರಿ. ಒಂದ್ ದಿವಸ 2 ಗಾಡಿ 4 ಗಾಡಿ. ಇವತ್ತಿನ್ನು ಜನ ಇವತ್ತು 5 ಗಾಡಿ ಜನ ಬಂದಿವಿ. 5 ಗಾಡಿ ಜನ ಬಂದಿವಿ. ಪ್ರತಿ ವರ್ಷನೂ ಮತ್ತೆ ರೊಟ್ಟಿ, ಒಂದು ವಾರ್ಡ್ನಾಗ ಶೇಂಗಾದ ಹೋಳಿಗೆ, ಒಂದು ವಾರ್ಡ್ನಾಗ ಕರ್ಚಿಕಾಯಿ, ರೊಟ್ಟಿ ಅಜ್ಜರ್ ಕಳ್ಸಿದ್ ಮಾರ್ಲಿ ಮಾಡಿ ಕಳ್ಸಿರ್ತೀವ್ರಿ. ನಮ್ಗೆ ಇಲ್ಲಿ ಬರಕಂದ್ರ ಬಹಳ ಇಂಟ್ರೆಸ್ಟ್ ರೀ. ನೀವು ಸ್ವಯಂ ಪ್ರೇರಿತರಾಗಿ ಅಜ್ಜನ ಸೇವೆ ಮಾಡಲು ಎಲ್ಲರೂ ಬಂದಿದ್ದು ಅದೇ ತರ ಇಲ್ಲಿ. ಅದೇ ಅಂದ್ರ ಜವಾಬ್ದಾರಿ ತಗೊಂಡಿರ್ತೀನಿ. ಅಡ್ಡಾಡಿ ಬರ್ರಿ ಅಂತಂದು ಗಾಡಿ ಜವಾಬ್ದಾರಿ ತಗೊಂಡು ಗಾಡಿಯವ್ರಿಗೆ ಇವತ್ತು ನೀವು ಕಳ್ಸ್ಬೇಕು, ಇನ್ನಿಬ್ರು ಕಳ್ಸ್ಬೇಕು, ನಾಡ್ದು ಇನ್ನಿಬ್ರು ಕಳ್ಸ್ಬೇಕು ಅಂತ ಹೇಳ್ತಿ. ಈಗ 5 ಗಾಡಿ ಅಂದ್ರೆ ಮತ್ತೊಂದ್ ಗಾಡಿ ಜನ ಉಳ್ಕೊಂಡ್ರು, ಮತ್ತೊಂದ್ ಗಾಡಿ ತಗೊಂಡ್ ಬಂದ 6ನೇ ಗಾಡಿ ಬಂದ್ರಿ. ಈಗ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಮಾಡ್ಬೋದಮ್ಮ? ನಾವು 9 ಗಂಟೆ ಬಿಡ್ತೀವಿ ಸರ್. ಅಲ್ಲೇ 9 ಗಂಟೆ ಬಿಟ್ರೆ ಒಂದ್ 20 ನಿಮಿಷ ಬರ್ತೀವಿ. ಬಂದ್ ಒಂದ್ 30 ನಿಮಿಷದಾಗ ಊಟ ಮಾಡ್ತೀವಿ. 10 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ನಮ್ಗೆ 2-2:30 ಕೋಣೆ 3 ತನಕ ಮಾಡ್ತೀವಿ. ಕೋಣೆ 3 ತನಕ ಅಂದ್ರೆ ಡೈಲಿ ಬರ್ತೀವಲ್ರಿ, 3 ಗಂಟೆವರೆಗೆ ಮಾಡ್ತೀವಿ. ಇದು ದಾಸೋಹ ಎಷ್ಟು 15ರಿಂದ 1 ತಿಂಗಳ ನಡೆಯುತ್ತಲ್ರಿ ಇದು? 15. ಈ ಸರ ಇನ್ನು ನಾವು ಪ್ರತಿ ವರ್ಷ ಜಾತ್ರೆಯಿಂದ ಬರ್ತಿದ್ದೀವಿ. ಈ ಸರ
ತರಕಾರಿ ಹೆಚ್ಚಕ್ಕ ಜನ ಅದಾರ. ನೀವು ಸ್ವಲ್ಪ ದಿವ್ಸ ಲೇಟ್ ಆಗಿ ಬರ್ರಿ ಅಂತಂದ್ರೆ ಈ ಸಲ ಒಂದು 5-6 ದಿವ್ಸ ಲೇಟ್ ಇಂದ ಬರಕತ್ತೀವಿ. ಅಜ್ಜಾರ ಬ್ಯಾಡ್ ಅಂತ ಹೇಳಿದ್ರಂತ, ಗಂಡ್ಮಕ್ಳು ಮುಂದ ಬ್ಯಾಡ್ ಅಂತ ಹೇಳಿದ್ರಂತ. ಇಲ್ಲ ಈಗ ಅಲ್ಲಿ ವಸ್ತಿ ಬಂದ ಜನ ಅದಾರ ಸಿಕ್ಕಾಬಟ್ಟೆ, ಸಾಕು ಒಂದ್ 8 ದಿವ್ಸ ಲೇಟ್ ಆಗಿ ಬಂದು ಸೇವಾ ಮಾಡ್ರಿ ನೀವು ಅಂದ್ರಂತ. ಪ್ರತಿ ವರ್ಷನ ಜಾತ್ರೆಯಿಂದನ ಬರ್ತಿರ್ತೀವಿ. ತೆರಿನ ದಿವ್ಸನ ಮಾಲ್ದಿ ರೊಟ್ಟಿ ಕಚ್ಚಿಕೆಲ್ಲ ತಗೊಂಡ್ ಬಂದು ಹಗಲಿನ ಬಂದು ಊಟ ಮಾಡಿ ಪ್ರಸಾದ ತಗೊಂಡು ಹೋಗಿ ಕುಟುಂಬ ಸಮೇತ ಎಲ್ಲರೂ ಊರಿನವರು ಕುಟುಂಬ ಸಮೇತ ಅಂತಿಲ್ಲ, ಊರು ಗ್ರಾಮದಿಂದನೇ ಗ್ರಾಮದಿಂದನೇ ನನ್ನ ಹೆಸರು ಶಾಂತಮ್ರಿ ಕೋಳೂರು. ಶಾಂತಮ್ಮ ಕೋಳೂರು. ಇರ್ಲಿ 10 ಜನ ಕೃಪೆ ನಿಮ್ಮ ಎಲ್ಲಾ ಗ್ರಾಮದ. ನಂಗೆ ಫೋನ್ಯಾಗ ಐತ್ರಿ, ವಿಡಿಯೋ ಮಾಡಿದ್ವಿ. 10 ವರ್ಷದಿಂದ ಕಾಯಿಪಲ್ಲೆ ಹತ್ತಕ್ ಬರೋದು. ಅವಾಗಿಂದಾನು ನೀವು 10 ವರ್ಷದಿಂದ ಫೋಟೋ ಐತಿ. ಇರ್ಲಿ ಅಮ್ಮ, ದೇವರು ಹಿಂಗೆ ಎಲ್ಲರಿಗೂ ಒಳ್ಳೇದು ಮಾಡ್ಲಿ. ನಿಮ್ಗೂ ಕೂಡ ಗವಿಸಿದ್ದೇಶ್ವರ ಆಶೀರ್ವಾದ ಇರಲಿ. ಅಲ್ರಿ ಅಲ್ಲಿ ಅಜ್ಜಿ ಅವ್ರದಾರ ನೋಡ್ರಿ, 80 ವರ್ಷದ ಅಜ್ಜಿ. ಎಲ್ಲಿರಿ ಅಜ್ಜಿ ನಾವು ಜವಾಬ್ದಾರಿ ತಗೊಂಡಿರ್ತೀವಿ. ಓ ಇವ್ರ ಅಜ್ಜಿಯವ್ರು ಎಲ್ಲಿ ಕೌಶಿನ್ ಕರಿ ಕರ್ಕೊಂಬ ಅಕ್ಕಿ ನಾವ್ ಕೂಡ ಅಡ್ಡಾಡ್ತಿರ್ತೀವಿ ಜವಾಬ್ದಾರಿ. ಅಲ್ಲ ನಮ್ಕಿಂತ ಏನಂದ್ರ ಅಕ್ಕಿ ವಯಸ್ಸಾದಕ್ಕೆ ನೋಡ್ರಿ. ಹೌದೌದು 80 ವರ್ಷ 80 ವರ್ಷ ಅಂದ್ರೂ ನಮ್ಕಿಂತ ಅವ್ರು ಇನ್ನೂ ಜವಾಬ್ದಾರಿ ತಗೊಂಡು ಮತ್ತೆ ಅದರಲ್ಲಿ ಇವೆಲ್ಲ ಮ್ಯಾನೇಜ್ ಮಾಡ್ತಾರಲ್ಲ, ಗ್ರೇಟ್ ಅದು. ಹೋಗ ಮುಂದನು ಎಲ್ಲಾರ ಮನಿ ಮುಟ್ಟಿರಲ್ಲ, ಗಾಡಿಯಲ್ಲಿ ಸೇಫ್ ಆಗಿ ಹೋಗ್ರಿ. ಅಜ್ಜಾರ ಏನ್ ಹೇಳ್ತಾರ, ಜಾತ್ರೆ ಮಾಡಿದ್ ಮುಖ್ಯ ಅಲ್ಲ, ನಿಮ್ ಮನಿ ಸೇಫ್ ಆಗಿ ಮುಟ್ಟಿದ್ ಮುಖ್ಯ ಅಂತ ಹೇಳ್ತಾರಲ್ಲ, ಆತರ ನಾವ್ ನಡ್ಕೊಳ್ಳೋಣ. ನೀವು ಕಾಂಪಿಟೇಷನ್ ಇಲ್ಲೇ ನಾವಾಡಿಲ್ಲ, ಸೇವೆ ಮಾಡಕ್ ಹೊಂಟಿದ್ವಿ ನಾವು. ಅಜ್ಜಾರ ಒಂದು ಹೇಳಿದ ಮಾತು ಅದನ್ನ ಹೇಳಿದಿನ್ರಿ ನಾನು. ನೀವ್ ಇಲ್ಲಿ ಬಂದದ್ ನನಗೆ ಖುಷಿ ಇಲ್ಲ. ಸೇಫ್ ಆಗಿ ಹೋಗಿ ನೀವು ಸೇಫ್ ಆಗಿ ಹೋಗಿ ಮನಿ ಮುಟ್ತಿರಲ್ಲ ನೀವು, ಅದು ನನಗೆ ಖುಷಿ ಅಂತ ಇರಲ್ಲ. ಅಜ್ಜಾರ ಮಾತಿಗೆ ನಾವು ಅವಾಗ್ಲೇ 10 ಜನ ಜಾತ್ರೆ ಅವಾಗ ನನಗೆ ಜಾತ್ರೆ ಅಂತ ಯಾರಲ್ಲ ಆ ಮಾತು ಯಾವಾಗ್ಲೂ ಪಾಲನೆ ಮಾಡ್ಕೊಂತ ಬಂದಿವಿ, ಪಾಲನೆ ಮಾಡ್ತಿರ್ತೀವಿ. ಒಂದು ಜೋರಾಗಿ ಗಾಡಿ ಬಿಟ್ರು ಕೂಡ ನಿಂದಿರ್ಸಿ ಸ್ಟಾಪ್ ಆಗಿ ಎಲ್ಲ ಒತ್ತಟಗನ್ನ ಗಾಡಿ. ಇವ್ರ ಅಜ್ಜ ಅಮ್ಮರು. ನಮಸ್ಕಾರ ಅಮ್ಮ, ನಿಮ್ಮ ಹೆಸರಮ್ಮ? ರುದ್ರಮ್ಮ ಅವರು. ನೋಡಿ ರುದ್ರಮ್ಮ ಅವರು 80 ವರ್ಷ ಆದ್ರೂ ಕೂಡ ಇವರು ಅಜ್ಜನ ಜಾತ್ರೆಯಲ್ಲಿ ಸೇವೆ ಮಾಡ್ತಿದ್ದಾರೆ. ಅವರು ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರಮ್ಮ ಸೇವೆ? 7-8 ವರ್ಷ. ಮತ್ತೆ ಇವ್ರು ಸೇವೆ ಮಾಡೋದಲ್ದ ಇದೆಲ್ಲ ಜವಾಬ್ದಾರಿ ಕೂಡ ಇವರೇ ತಗೊಳ್ಳೋದು. ಅದು ಕೂಡ ತುಂಬ ಮುಖ್ಯವಾದ ವಿಷಯ. ಹಂಗೆ ಸೇವೆ ಮಾಡ್ತೀವಿ ಒಟ್ಟು ಜವಾಬ್ದಾರಿ. ಇಲ್ಲಿಲ್ಲ ಮೈ ಕಲಾಂಸ ಮಾಡ್ತೀವಿ. ಇಂಥದೊಂದು ಸೇವೆಕ ರೊಟ್ಟಿ ಕೊಡೋದಾಗ್ಲಿ ಅಥವಾ ರೊಟ್ಟಿ ಕೂಡ ಅಜ್ಜಿ ಮನೆಗೆ ಹಾಕಿರ್ತೀವಿ. ಒಂದು ವಾರ್ಡ್ನಾಗ್ರಿ ಒಂದು ಅಣ್ಣ ನಮ್ಮ ಮನೆ ದೇವಸ್ಥಾನ ಐತೆ ಅಲ್ಲಿ ಹಾಕಿರ್ತೀವಿ. ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ವಲ್ಪ ಜವಾಬ್ದಾರಿ ಗಾಡಿದು ಅದೆಲ್ಲ ಜವಾಬ್ದಾರಿ ತಗೊಂಡು. ಶಾಂತಮ್ಮ ಕೋಳೂರವರು ತುಂಬ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ಹಾಗೂ ಇಲ್ಲಿ ನೋಡೋಣ ಬನ್ನಿ, ಕೆಲವು ಅಮ್ಮಂದಿರು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಹಾಡುಗಳನ್ನು ಹಾಡುತ್ತಾ ಇಲ್ಲಿ ಸೇವೆಯಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡಬಹುದು. ಇವಾಗ ನಾವು ತರಕಾರಿ ವಿಭಾಗವನ್ನು ನೋಡಿದೆವು. ಅನಂತರ ಇವಾಗ ಇಲ್ಲಿ ಸಾಂಬಾರ್ ಮಾಡುತ್ತಿರುವ ದೃಶ್ಯವನ್ನು ನೋಡಲು ಹೋಗೋಣ. ದಾಸೋಹಕ್ಕೆ
ಸಾಂಬಾರನ್ನು ರೆಡಿ ಮಾಡುತ್ತಿರುವ ದೃಶ್ಯ ಇದು. ಕೊತ್ತಂಬರಿ ಸೊಪ್ಪು ಮತ್ತು ಇನ್ನಿತರ ಸೊಪ್ಪುಗಳನ್ನು ಸಾಂಬಾರ್ ಮೇಲೆ ಹಾಕುತ್ತಿದ್ದಾರೆ ಭಕ್ತಾದಿಗಳು. ನಾಳಿನ ದಾಸೋಹಕ್ಕೆ ಸೇವಾ ಭರದಿಂದ ಸಾಗಿದೆ. ಅಲ್ಲಿ ನಾವು ನೋಡಬಹುದು ಪಲ್ಯ ಕೂಡ ತಯಾರಿಸುತ್ತಿದ್ದಾರೆ ಪಕ್ಕದಲ್ಲಿ. ಇವಾಗ ಸಮಯ ಸರಿ ಸುಮಾರು ರಾತ್ರಿ 2 ಗಂಟೆ ಆಗಿದೆ. ನಂತರ ನಾವು ಲಕ್ಷಗಟ್ಟಲೆ ರೊಟ್ಟಿ ಇರುವ ನೋಟವನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ಆರಾಮ್ರಿ? ಊಟ ರೀ? ಊಟ ನಿಮ್ದಾಗಿತ್ತು. ಬೆಳಗ್ಗೆ ಸಮಯ 11 ಗಂಟೆ ಆಗಿದೆ. ಇವಾಗ ಇಂದು ಭಕ್ತಾದಿಗಳು ಸೇರಿರುವ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಣ. ಇನ್ನೂ ಭಕ್ತಾದಿಗಳು ಸಾಗರ ರೂಪದಲ್ಲಿ ಪ್ರಸಾದವನ್ನು ಸೇವಿಸಲು ಬರುತ್ತಿದ್ದಾರೆ. ಅದನ್ನು ನಾವೆಲ್ಲರೂ ನೋಡಬಹುದು. ದಾಸೋಹದಲ್ಲಿ ಪ್ರತಿಯೊಂದು ಗಿಡಕ್ಕೂ ಕೂಡ ಒಂದೊಂದು ಹಿತನುಡಿಗಳನ್ನು ನಮ್ಮ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಕಾಣಬಹುದು. ನಮ್ಮ ವಿಡಿಯೋ ಮೊದಲಿನಲ್ಲಿ ನಾವೆಲ್ಲರೂ ನೋಡಿದೆವು ಪ್ರಸಾದವನ್ನು ಸಿದ್ಧಪಡಿಸುವ ದೃಶ್ಯ. ಈಗ ನಾವು ಇಲ್ಲಿ ನೋಡಬಹುದು ಸಿದ್ಧವಾಗಿರುವ ಪ್ರಸಾದ ಗೋಧಿ ಹುಗ್ಗಿ ಹಾಗೂ ಪಲ್ಯ ಹಾಗೂ ಕೊನೆಯ ತನಕ ನಮ್ಮ ವಿಡಿಯೋವನ್ನು ನೋಡಿದ ಎಲ್ಲ ವೀಕ್ಷಕರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಮ್ಮ ಮೊದಲನೆಯ ಪ್ರಯತ್ನ ಕೊಪ್ಪಳ ಗವಿಮಠದ ಜಾತ್ರಾ ಮಹೋತ್ಸವದ ದಾಸೋಹದ ಪರಿಚಯ ಹಾಗೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಚಿರಕಾಲವಿರಲಿ.